ಈ ಬಾರಿ ದಕ್ಷಿಣದಲ್ಲಿ BJP ಇದು ಶತಸಿದ್ಧ. ಇದನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಜಿಲ್ಲಾ ಘಟಕ ಹೇಳಲಿಕ್ಕೆ ಇಚ್ಛೆಪಡುತ್ತೆ. ಸ್ಟಾರ್ ಕ್ಯಾಂಪೇನರ್ಸ್ ಕೂಡ ಬರ್ತಾರೆ. ಈಗೊಂದು ಅಂದಾಜು ಪಟ್ಟಿಯನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಸಂಜೆ ಒಳಗೆ ಎಲ್ಲದೂ ಕೂಡ ನಮಗೆ ಫೈನಲ್ ಆಗುವಂಥ ವಿಶ್ವಾಸ ಇದೆ. ಕೇಂದ್ರದ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ BJPಯ ಅತ್ಯುನ್ನತ ಲೀಡರ್ಗಳಾದಂಥ ನಮ್ಮ BS ಯಡಿಯೂರಪ್ಪನವರು, ಹಾಗೆ ಭೈರತಿ ಬಸವರಾಜ್ರವರು, ರಾಮುಲು ಅವರು, ಬಂಗಾರು ಹನುಮಂತವರು, ಮೈಸೂರಿನ ಸಂಸದರು, ಯುವಕರ ಒಂದು ಈಗ ಅಟ್ರಾಕ್ಟಿವ್ ಇರುವಂಥ ಮಹಾರಾಜರು ಅಂದರೆ ಯದುವೀರ ಕೃಷ್ಣದತ್ತ ಒಡೆಯರ್ ಅವರು ಕೂಡ ಬರ್ತಾರೆ. ಶ್ರುತಿಯವರು ಬರ್ತಾರೆ, ಚಲವಾದಿ ನಾರಾಯಣ ಸ್ವಾಮಿಯವರು, R ಅಶೋಕ್ ಅವರು, ತಾರಾ ಅವರು, ಮಾಳವಿಕಾ ಅವಿನಾಶ್ ಅವರು, ತೇಜಸ್ವಿ ಸೂರ್ಯ, ಅಣ್ಣಾಮಲೈ ಅವರು, ನಿರಾಣಿಯವರು, ಗೋವಿಂದ್ ಕಾರಜೋಳ ಅವರು, ಕುಡ್ಚಿ ರಾಜೀವ್ ಅವರು, ಅಭಯ್ ಪಾಟೀಲ್ ಅವರು, HS ಶಿವಶಂಕರ್ ನಮ್ಮ ದಾವಣಗೆರೆಯಲ್ಲಿರುವಂಥ JDSನ ಮಾಜಿ ಶಾಸಕರು, ಲಕ್ಷ್ಮೀನಾರಾಯಣ ಅವರು, ಶರವಣ್ ಅವರು JDSನವರು, ಆಮೇಲೆ ರೂಪಾಲಿ ನಾಯಕ್, ಹೀಗೆ ಹಲವು ಜನ, ಜೊತೆಗೆ ಮುಸಲ್ಮಾನ ನಮ್ಮ ಪಕ್ಷದ ಅಲ್ಪಸಂಖ್ಯಾತ ನಾಯಕರುಗಳಾಗಿರುವಂಥ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವಂಥ ತಾರಿಕ್ ಮನ್ಸೂರ್ ಅವರು ಕೂಡ ಬರ್ತಾರೆ. ಜೊತೆಗೆ ನಮ್ಮ ರಾಜ್ಯದ ನಾಯಕರು ಮಾಜಿ MLCಗಳು ಆಗಿರುವಂಥ ಅಲ್ಪಸಂಖ್ಯಾತ ಅಜೀಮ್ಜಿ ಕೂಡ ಬರ್ತಿದ್ದಾರೆ. ಈ ದಾವಣಗೆರೆ ದಕ್ಷಿಣದ ಜನತೆಯ ಆಸೆ ಇದೆ, ಈ ಬಾರಿ ದಾವಣಗೆರೆಯಲ್ಲಿ BJP ಅನ್ನೋ ಒಂದು ಇದನ್ನು ನಾವು ಫಲಶ್ರುತಿ ಮಾಡಲಿಕ್ಕೆ ಎಲ್ಲರೂ ಟಂಕ ಕಟ್ಟಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈ ಬಾರಿ ಖಂಡಿತವಾಗಿ ದಾವಣಗೆರೆ ದಕ್ಷಿಣದಲ್ಲಿ BJP, ಈ ಬಾರಿ ದಕ್ಷಿಣದಲ್ಲಿ BJP ಇದು ಶತಸಿದ್ಧ. ಇದನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಜಿಲ್ಲಾ ಘಟಕ ಹೇಳಲಿಕ್ಕೆ ಇಚ್ಛೆಪಡುತ್ತೆ. ಈ ಚುನಾವಣೆಯಲ್ಲಿ ಈಗಾಗಲೇ ಸಂಘಟನೆಯ ಕೆಲಸಗಳನ್ನು ನಾವೆಲ್ಲ ಶುರು ಮಾಡಿದ್ದೀವಿ. ವಿಸ್ತಾರಕರ ಜೊತೆಗೆ ಶುರು ಮಾಡಿದ್ದು ತಮಗೆ ಗೊತ್ತಿದೆ. 8-10 ದಿನಗಳ ಹಿಂದಿಂದ ಶುರುವಾಗಿದ್ದು ತಮಗೆ ಗೊತ್ತಿದೆ. ಇನ್ನೂ ವಿಸ್ತಾರವಾಗಿ ಮತ್ತು ತೀವ್ರವಾಗಿ ಬೂತ್ಗಳಿಗೆ ಹೋಗುವಂಥ ಕೆಲಸವನ್ನು ಸಂಘಟನೆ ಮಾಡುತ್ತೆ. ಅದಕ್ಕೆ ಬೇಕಾಗಿರೋಂಥ ಮ್ಯಾಪಿಂಗ್ಗಳನ್ನು ಮತ್ತು ವ್ಯಕ್ತಿಗಳನ್ನು ಈಗಾಗಲೇ ನಿನ್ನೆಯಿಂದ ಜೋಡಿಸ್ಲಿಕ್ಕೆ ಶುರುವಾಗಿದೆ. ಈಗ ಹೆಚ್ಚು ಕಡಿಮೆ ಇನ್ನೊಂದು ಗಂಟೆ 2 ಗಂಟೆಲೆಲ್ಲ ಮುಗಿದೋಗುತ್ತೆ, ಕೆಲಸ ಶುರುವಾಗುತ್ತೆ. ಅದ್ರ ಜೊತೆಗೆ ರಾಜ್ಯದಿಂದನೂ ಕೂಡ ಒಂದಷ್ಟು ಜನ ಪ್ರಮುಖರುಗಳು ದಾವಣಗೆರೆಗೆ ಆಗಮಿಸಿ ಈ ಚುನಾವಣೆಯನ್ನು ಜಿಲ್ಲಾ ಘಟಕಕ್ಕೆ ಸರಳೀಕೃತವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಇದನ್ನು ಕೂಡ ತಮ್ಮ ಮುಂದೆ ಅದೊಂದು ಪಟ್ಟಿನ ಕೊಟ್ಟಿದ್ದೀನಿ ನಾನು. ಅವರೆಲ್ಲರೂ ಕೂಡ ನಮ್ಮ ಜೊತೆಗಿರ್ತಾರೆ. ಸಂಸದರಾದಂಥ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು, ನಿಕಟಪೂರ್ವ ರಾಜ್ಯದ ಅಧ್ಯಕ್ಷರು ನಮ್ಮ ಹಿರಿಯರು ಆದಂಥ ಮಾಜಿ ಸಂಸದರು ಆದಂಥ ನಳಿನ್ ಕುಮಾರ್ ಕಟೀಲ್ ಅವರು, ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರು ಮಾಜಿ ಸಚಿವರು ಆಗಿದ್ದಂಥ CT ರವಿ ಅವರು, ಮಾಜಿ ಕೇಂದ್ರ ಸಚಿವರು ಚಿತ್ರದುರ್ಗದ ಮಾಜಿ ಸಂಸದರು ಆಗಿದ್ದಂಥ ನಾರಾಯಣ ಸ್ವಾಮಿಯವರು, ನಮ್ಮ ಜಿಲ್ಲೆಯ ನಾಯಕರು, ಮಾಜಿ ಸಂಸದರು, ಮಾಜಿ ಕೇಂದ್ರ ಸಚಿವರು ಆಗಿದ್ದಂಥ GM ಸಿದ್ದೇಶ್ವರ್ ಅವರು, ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿರುವಂಥ ವಿಧಾನಸಭೆಯ ದೊಡ್ಡನಗೌಡ ಪಾಟೀಲ್ ಅವರು, ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿರುವಂಥ ರವಿಕುಮಾರ್ ಅವರು, ಶಾಸಕರಾಗಿರುವಂಥ ಚಂದ್ರಪ್ಪನವರು, ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯ ಏಕೈಕ ಶಾಸಕರಾಗಿರುವಂಥ ಹಾಗೂ ಕಾಂಗ್ರೆಸ್ಸಿನ ವಿರುದ್ಧ ಅತ್ಯಂತ ತೀವ್ರವಾದ ಹೋರಾಟವನ್ನು ಮಾಡ್ತಿರುವಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಹರೀಶ್ ಅವರು, ಮಹಿಳಾ ಶಾಸಕರು, ಮಹಿಳೆಯರು ಮತ್ತು ಮಹಿಳಾ ನಮ್ಮ ನಾಯಕರು ಆಗಿರುವಂಥ ಮಾಜಿ ಶಾಸಕರು ಆಗಿರುವಂಥ ಭಾರತಿ ಶೆಟ್ಟಿಯವರು, ಶಿವನಗೌಡ ನಾಯಕರವರು, ನಮ್ಮ ಇನ್ನೊಬ್ಬ ಜಿಲ್ಲೆಯ ನಾಯಕರು ಮಾಜಿ ಸಚಿವರು ಆದಂಥ MP ರೇಣುಕಾಚಾರ್ಯ ಅವರು, ಮಾಜಿ ಸಂಸದರಾಗಿರುವಂಥ ಮುನಿಸ್ವಾಮಿಯವರು, ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ದಾವಣಗೆರೆ ಉಸ್ತುವಾರಿಗಳು ಆಗಿರುವಂಥ ಪ್ರೀತಮ್ ಗೌಡ ಅವರು, ರಾಜ್ಯ ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷ ಆಗಿರುವಂಥ ರಘು ಕೌಟಲ್ಯ ಅವರು, ಹಾಗೆ ಸಂಘಟನಾತ್ಮಕವಾಗಿ ಇನ್ನೂ ಹಲವಾರು ಜನಗಳು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಇವರೆಲ್ಲರೂ ಕೂಡ ಇದ್ದು ಈ ಎಲೆಕ್ಷನ್ನ ನಮಗೆ ಸರಳೀಕೃತ ಮಾಡಿಕೊಡ್ತಾರೆ ಅಂತ ಈ ಒಂದು ಪಟ್ಟಿಯನ್ನು ರಾಜ್ಯ ಬಿಡುಗಡೆ ಮಾಡಿದೆ. ಅದನ್ನು ತಮ್ಮ ಮುಂದೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಇದಲ್ಲದೇ ಕೇಂದ್ರದ ಕೆಲವು ಜನಗಳು ಬರುವಂಥ ನಿರೀಕ್ಷೆ ಕೂಡ ಇದೆ.